ನನ್ನ ಶರ್ಟ್ಗಳೆಲ್ಲ ಏನಾಯ್ತು? ಅದೆಲ್ಲದನ್ನು ಗಂಜಿ ಹಾಕೋಣ ಅಂತ ಎತ್ತಿಟ್ಟಿದ್ದೀನಿ. ಏನಾಯ್ತು ಆಫೀಸರ್? ಆ ಶರ್ಟ್ ಚೆನ್ನಾಗೇ ಇದೆಯಲ್ಲ. ಶರ್ಟ್ ಬಟನ್ ಕಿತ್ ಹೋಗಿದೆ. ಅಯ್ಯೋ ಹೌದಾ? ಹೊಲ್ಕೊಡ್ಲಾ? ಸರಿ, ಹೊಲ್ಕೊಡು. ಅಯ್ಯೋ ಯಾಕೆ? ಶರ್ಟ್ ತೆಗಿಬೇಡಿ. ಯಾಕೆ ಆಫೀಸರ್ ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲ ಕಲ್ಯಾಣಿ. ಮತ್ತೆ ನಿಮ್ ಕಣ್ಣು ನೋಡಿದ್ರೆ ನನ್ ಜೊತೆ ಮಾತಾಡ್ತಿರೋ ಹಾಗಿದೆ. ಹೌದಾ? ಏನ್ ಮಾತಾಡ್ತಾ ಇದೆ? ನನ್ ಮೇಲೆ ನಿಮ್ಗೆಷ್ಟು ಪ್ರೀತಿ ಇದೆ ಅಂತ ಈ ಕಣ್ಗಳು ಹೇಳ್ತಿದೆ. ಹೋಗ್ಲಿ ಬಿಡು, ನನ್ನ ಪ್ರೀತಿಗೆ ಸಾಕ್ಷಿ. ಕಲ್ಯಾಣಿ ನಮ್ಮ ಅಪೋಸಿಷನ್. ನಿನಗೆ ಹೇಳ್ತಿರೋದು ಭಾವ. ಕಲ್ಯಾಣಿ ಎಲ್ಲಿ ತೋರ್ಸು. ಭಾವ ಸಾರಿ. ಕಲ್ಯಾಣಿ ಒಂದ್ ನಿಮಿಷ ಇರು, ನನ್ನ ರೂಮಲ್ಲಿ ಫಸ್ಟ್ ಏಡ್ ಕಿಟ್ ಇದೆ, ನಾನು ತಗೊಂಡ್ ಬರ್ತೀನಿ. ಏನು ಬೇಕಾಗಿಲ್ಲ, ಬ್ಲಡ್ ಬರ್ತಾನೆ ಇದೆ. ಭಾವ ಏನ್ ನೀವು? ಕಲ್ಯಾಣಿ ನಮ್ಮ ಅಪೋಸಿಷನ್ ಅಂತ ಹೇಳಿದ್ರು ಅರ್ಥ ಮಾಡ್ಕೊಳ್ತಿಲ್ವಲ್ಲ. ಈ ರೂಮ್ನ ದಾಟಿದಾದ್ಮೇಲೆ ಅವಳು ನನಗೆ ಆಪೋಸಿಷನ್ ಆಗ್ತಾಳೆ. ಈ ರೂಮ್ ಒಳಗಿರೋವರೆಗೂ ಕಲ್ಯಾಣಿ ನಾನು ಹೆಂಡ್ತೀನಿ. ಆದ್ರೆ ನಮ್ಮಿಬ್ಬರ ಮಧ್ಯೆ ನೀನ್ ಯಾಕೆ? ಅಷ್ಟಕ್ಕೂ ನಮ್ಮ ರೂಮಲ್ಲಿ ನಿನ್ಗೇನು ಕೆಲಸ? ಗಂಡ ಹೆಂಡತಿ ರೂಮ್ಗೆ ಯಾರಾದ್ರೂ ಹೊರಗಿನವ್ರು ಬರಬೇಕು ಅಂದ್ರೆ ಪರ್ಮಿಷನ್ ತಗೊಂಡ್ ಬರಬೇಕು. ಯಾವಾಗಂದ್ರೆ ಅವಾಗ ಬರಬಾರ್ದು. ಈಗ ನಿನ್ನಿಂದ ಅವಳು ಬೆರಳಿಗೆ ಸೂಜಿ ಚುಚ್ಕೊಂಡು ರಕ್ತ ಬರ್ತಾ ಇದೆ. ಇನ್ ಯಾವತ್ತೂ ಹೀಗೆ ಮಾಡಬೇಡ. ಬಂದೇ ಇರು ಕಲ್ಯಾಣಿ. ಪ್ರೀತಿ ಇಲ್ಲ ಅಂತ ಏನೋ ಹೇಳ್ತಿದ್ದಲ್ಲ, ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಯ್ತಾ? ಹೌದು, ತುಂಬಾ ಪ್ರೀತಿ ಇದೆ. ನಾನ್ ಚಿಕ್ಕವಳಿದ್ದಾಗ ಇದಕ್ಕಿಂತ ಜಾಸ್ತಿನೇ ಪ್ರೀತಿ ತೋರಿಸಿದಾನೆ.
6ನೇ ವಯಸ್ಸಿಗೂ 27ನೇ ವಯಸ್ಸಿಗೂ ತುಂಬಾ ವ್ಯತ್ಯಾಸ ಇದೆ. ಆ ವಯಸ್ಸಲ್ಲಿ ನಿನ್ನಷ್ಟೇ ಅಲ್ಲ, ನಿನಗೆ ಗೊತ್ತಿಲ್ಲದೆ ನಿನ್ನಂತವ್ರನ್ನ ತುಂಬಾ ಜನರನ್ನ ತುಂಬಾ ಸಲ ನೋಡಿರ್ತಾರೆ. ನಮ್ಮಿಬ್ರ ಮಧ್ಯ ಬಂದು ನೀನು ಗೋಡೆ ಕಟ್ಬೋದು ಅನ್ಕೋಬೇಡ. ಆ ಗೋಡೆ ಒಡೆದು ನಿನ್ ಮೇಲೆ ಬೀಳುತ್ತೆ, ನೀನ್ ತಡ್ಕೊಳಲ್ಲ. ನೀನಿಲ್ಲಿಗೇನೋ ಕಲಿಬೇಕು ಅಂತ ಬಂದಿದ್ದೆ ಅಲ್ಲ? ಮೊದ್ಲು ಇಲ್ಲಿ ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿರ್ತಾರೆ ಅಂತ ನಮ್ಮನ್ನ ನೋಡಿ ಕಲ್ತ್ಕೋ. ಅದನ್ನ ಕಲ್ತ್ಕೊಂಡ್ರೆ ಸಾಕು, ನಿನಗೆ ಅರ್ಥ ಆಗತ್ತೆ. ನಮ್ಮಿಬ್ರ ಮಧ್ಯ ಎಷ್ಟು ಪ್ರೀತಿ ಇದೆ ಅಂತ ಪೂರ್ತಿಯಾಗಿ ಅರ್ಥ ಆದ್ರೆ ನಿನಗೆ ಇಲ್ಲಿರ್ಬೇಕು ಅಂತ ಅನ್ಸಲ್ಲ. ನಮಗೂ ಹೇಳ್ದೆ ದುಬೈಗೆ ಟಿಕೆಟ್ ಬುಕ್ ಮಾಡ್ಕೊಂಡು ಹೊರಟೋಗ್ತೀಯ. ಹಲೋ ಹಲೋ ಮ್ಯಾಗಿ, ಹೇಗಿದ್ಯಮ್ಮ? ಅಮ್ಮ, ಇವಾಗ ಯಾಕೆ ಕಾಲ್ ಮಾಡ್ದೆ? ಅದೇನಮ್ಮ, ನಿನ್ನೊಂದ್ಸಲ ಭೇಟಿ ಮಾಡ್ಬೇಕು, ನಿನ್ ಹತ್ರ ಮಾತಾಡ್ಬೇಕು. ಸರಿ, ನೀವ್ ಅಲ್ಲೇ ಇರಿ, ನಾನ್ ಬರ್ತೀನಿ, ಸರಿನಾ? ಕಲ್ಯಾಣಿ, ಹೇಳೋದನ್ನ ಮರ್ತ್ಬಿಟ್ಟಿದ್ದೆ. ಹಾಸ್ಪಿಟ್ಲಿಗೆ ಹೋಗಿ ಮಗುನ ನೋಡ್ಕೊಂಡ್ ಬರೋಣ. ನಾವ್ ಆ ಕಡೆ ಹೋಗಿ ತುಂಬಾ ದಿನ ಆಯ್ತಲ್ಲ. ಹೌದು ಆಫೀಸರ್, ನಾನು ಅದೇ ಹೇಳ್ಬೇಕನ್ಕೊಂಡೆ, ಮನೆ ಕೆಲಸ ಮಾಡ್ತಾ ಮರ್ತ್ ಹೋದೆ. ಸರಿ, ಬಾ ಹೋಗೋಣ. ಅಮ್ಮ ಮೇಘನಾ, ಹೇಗಿದ್ಯಮ್ಮ? ಏನು ದಿನ ದಿನಕ್ಕೆ ತೆಳ್ಳಗಾಗ್ತಿದ್ಯಾ? ನಾನೇನ್ ತೆಳ್ಳಗಾಗ್ತಾ ಇಲ್ಲ, ಚೆನ್ನಾಗೇ ಇದ್ದೀನಿ. ನೀನೇ ಸ್ವಲ್ಪ ತೆಳ್ಳಗಾಗಿದ್ಯಾ, ನೀನ್ ಹುಷಾರಾಗಿ ನೋಡ್ಕೋ. ಇತ್ತಗೋ, ಈ ಹಣ ನಿನ್ನ ಹತ್ರ ಇಟ್ಕೋ, ಸರಿನಾ? ಯಾಕೆ ಹಾಗಿದ್ದೀರಾ? ಸ್ವಲ್ಪ ಜ್ವರ ಬಂದಿದ್ಯಮ್ಮ. ಡಾಕ್ಟರ್ನ್ ಕೇಳಿದ್ರೆ ಏನೋ ಔಷಧಿ ಬರ್ಕೊಟ್ರು. ಎಲ್ಲಿ ಒಂದ್ಸರಿ ತೋರ್ಸು. ಸರಿ, ನಾನು ಈ ಮೆಡಿಸಿನ್ಸ್ ತಗೊಂಡ್ ಬರ್ತೀನಿ, ನೀ ಇಲ್ಲೇ ಇರು, ಸರಿನಾ? ಶಕುಂತಲ ತರ ಇದ್ದಾಳೆ. ಮೊನ್ನೆ ನೋಡಿದ್ರು ಮಾತಾಡ್ಸಕ್ಕಾಗ್ಲಿಲ್ಲ, ಮತ್ತೆ ಸಿಕ್ಕಿದಾಳೆ. ಶಕುಂತಲ, ಇಲ್ಲೇನ್ ಮಾಡ್ತಾ ಇದ್ಯಾ? ನಾನು ಬೇರೆ ಕೆಲ್ಸದ ಮೇಲೆ ಬಂದಿದ್ದೀನಮ್ಮ. ಮೊನ್ನೆ ಕೂಡ ನೋಡ್ದೆ ನಾನ್ ನಿನ್ನ, ಆದ್ರೆ ಅವತ್ತು ನಿನ್ನನ್ನ ಮಾತಾಡ್ಸಕ್ ಆಗ್ಲಿಲ್ಲ. ಸರಿ ಬಿಡು, ಮತ್ತೆ ಸಿಗದೆ ಎಲ್ಲಿ ಹೋಗ್ತಾಳೆ ಅನ್ಕೊಂಡೆ, ಸಿಕ್ಕಿದ್ಯಾ. ಹೇಗಿದ್ದೀರಮ್ಮ? ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ದೀರಾ. ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿರೋದೆಲ್ಲ ಬಿಡು. ಅವತ್ ನೀನು ಕೊಟ್ಟಿದ್ ಮಗು ಏನಾಯ್ತು? ಏನ್ ಮಾಡ್ತಿದೆ ಈಗ? ಕೇಳ್ತಾ ಇದ್ರು ಮಾತಾಡ್ದೆ ನಿಂತಿದ್ಯಲ್ಲ. ನಿನ್ ಕೈ ಕೊಟ್ಟಿದ್ ಮಗು ಏನಾಯ್ತು? ಹೇಗಿದೆ ಇವಾಗ? ಎಲ್ಲಿದ್ದಾಳೆ? ಶಕುಂತಲ, ಅಯ್ಯಯ್ಯೋ ಶಕುಂತಲ, ಶಕುಂತಲ,
ಹಾ ಇದೇನ್ ಹೀಗ್ ಬಿದ್ಬಿಟ್ಲು? ಇವಳಿಗೇನು ರೋಗ ಇಲ್ಲ ತಾನೆ? ಈಗ ಇವಳಿಗೇನಾದ್ರೂ ಆಗ್ಬಿಟ್ರೆ ಆಮೇಲೆ ನಾನ್ ಸಿಕ್ಕಾಕೋತೀನಿ. ಸದ್ಯ ಯಾರೂ ನೋಡ್ತಿಲ್ಲ. ಅಮ್ಮ 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 ಇದೇನಿದು? ಶಿವ ಪಾರ್ವತಿ ಮನೇಲಿ ನೋಡಿದ ಹುಡುಗಿ ಇಲ್ಲಿದ್ದಾಳೆ. ಅಮ್ಮ ಎದ್ದೇಳಮ್ಮ. ಏನಾಯ್ತಮ್ಮ? ಏನೂ ಇಲ್ಲಮ್ಮ. ನೀನ್ ಈ ತರ ಮೆಡಿಸಿನ್ಸ್ ತಗೊಂಡ್ರೆ ಆಗಲ್ಲ. ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಎದ್ದೇಳು. ನಿಧಾನ. ಇವಳಿಗೆ ಶಕುಂತಲ ಹತ್ರ ಏನ್ ಕೆಲ್ಸ? ಏನ್ ಮಾತಾಡ್ತಿರ್ಬೋದು? ಇಷ್ಟಕ್ಕೂ ಇವರಿಬ್ರಿಗೂ ಹೇಗ್ ಪರಿಚಯ? ಆಟೋ ಹತ್ತಮ್ಮ. ಬೇಗ ಜೀವನ್ ಹಾಸ್ಪಿಟ್ಲಿಗೆ ಹೋಗಿ. ಆಟೋ ನಿಲ್ಸಿ ನಿಲ್ಸಿ. ನಡೀರಿ ನಡೀರಿ, ಆಟೋ ಹಿಂದೆ ಹೋಗಿ. ಕಲ್ಯಾಣಿ, ಕಲ್ಯಾಣಿ, ಏನತ್ಗೆ ನಿಮ್ ಸೊಸೆಗೋಸ್ಕರ ಹುಡುಕ್ತಿದ್ದೀರಾ? ನಿಮ್ ಮಗನ್ ಜೊತೆ ವಿಹಾರಕ್ಕೆ ಹೋಗಿದ್ದಾಳೆ. ಹೌದಾ? ಮತ್ತೆ ಮನೇಲಿ ಇರ್ತೀರಾ ಹೊರತು ಏನ್ ನೋಡ್ತಿರ್ತೀರಾ ಅತ್ಗೆ? ಅವಳು ಕೆಲ್ಸ ನನ್ನ ಕಣ್ ತಪ್ಸಿ ನನ್ ಮಗನ್ ಜೊತೆ ಹೊರಗಡೆ ಸುತ್ತೋದೇ ಅಲ್ವಾ? ಅನುಪಮ, 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 ಬರ್ತಾ ಬರ್ತಾ ನಿನ್ ಮಗಳು ಅವಳಿಷ್ಟದ ಪ್ರಕಾರನೇ ನಡ್ಕೋತಾ ಇದ್ದಾಳೆ. ಯಾಕ್ ದಮಯಂತಿ, ಏನಾಯ್ತು ಅಂತ ಹೀಗೆ ಕಿರ್ಚಾಡ್ತಿದೀಯಾ? ಏನಾಯ್ತಾ? ನಿನ್ ಮಗಳು ಏನು ಮಾಡ್ತಾಳೆ ಅಂತ ನನಗ್ ಗೊತ್ತಾಗದೆ ಹೋದ್ರು ನಿನಗ್ ಗೊತ್ತಿರತ್ತಲ್ಲ. ವಿಷಯ ಏನು ಅಂತ ಹೇಳ್ದೆ ಸುಮ್ನೆ ಯಾಕೆ ಕೂಗಾಡ್ತಾ ಇದೀಯಾ? ನಿನ್ ಮಗಳು ಅವಳಿಗಿಷ್ಟ ಬಂದ ಹಾಗೆ ನನ್ನ ಮಗನ್ನ ಹಿಂದೆ ಹಾಕೊಂಡು ತಿರುಗ್ತಿದ್ದಾಳೆ. ಕೊನೆ ಪಕ್ಷ ಅತ್ತೆ ನಾನು ನನ್ಗೊಂದು ಮಾತು ಹೇಳ್ಬೇಕು ಅನ್ನೋ ಜ್ಞಾನನೂ ಇಲ್ವಾ ಅವಳಿಗೆ? ಹೀಗೆ ಅಲ್ವಾ ನನ್ ಮಗನ್ನ ನನ್ನಿಂದ ದೂರ ಮಾಡೋದು? ಹಾಗೆ ಹೇಳ್ದೇನೆ ಶೌರ್ಯನ್ ಜೊತೆ ಹೊರಗಡೆ ಹೋಗಿದ್ದಾಳೆ ಅಂತ ಪಾಪ ಅತ್ಗೆ ಎಷ್ಟು ಬೇಜಾರು ಮಾಡ್ಕೋತಿದಾರೋ. ಇದೇನಾ ನೀನ್ ಬೆಳೆಸಿರೋದು? ಹಾ, ನಿನ್ ಮಗಳಿಗೆ ಹೇಳ್ಕೊಟ್ಟಿರೋ ಸಂಸ್ಕಾರ ಇದೇನಾ? ಸಂಸ್ಕಾರದ ಬಗ್ಗೆ ಮಾತಾಡುವಂತ ಕೆಲ್ಸನ ನನ್ನ ಮಗಳು ಏನ್ ತಾನೇ ಮಾಡಿದಾಳೆ ಹೇಳು? ಅವಳು ಗಂಡಿನ ಜೊತೆ ತಾನೇ ಅವಳು ಹೊರಗಡೆ ಹೋಗಿರೋದು, ಅದೇನ್ ತಪ್ಪಲ್ವಲ್ಲ? ಗಂಡನ್ ಜೊತೆ ಹೋದ್ರಿ ಅತ್ತೆ ನಾನು ನನ್ಗೊಂದ್ ಮಾತು ಹೇಳ್ಬೇಕು ತಾನೆ? ಅವಳು ನಿನಗೆ ಹೇಳ್ಬೇಕು ಅಂತಾನೆ ಬಂದ್ಲು ದಮಯಂತಿ. ನೀನ್ ಸ್ನಾನ ಮಾಡ್ತಾ ಇದೆಯಲ್ಲ, ಅದಕ್ಕೆ ನನ್ನ ಹತ್ರ ಹೇಳ್ಬಿಟ್ಟು ಹೋದ್ಲು. ಅದೇ ಅದೇ ಎಲ್ಲ ನಿನಗೆ ಹೇಳಿ ಹೋಗ್ತಾಳೆ. ನನ್ನ ಸೊಸೆ ಆದ್ಮೇಲೆ ನನಗೆ ಹೇಳಿ ಹೋಗ್ಬಾರ್ದಾ? ಅವ್ರು ಎಷ್ಟೇ ಆಗ್ಲಿ ಗಂಡ ಹೆಂಡತಿ, ಅವರು ಚೆನ್ನಾಗಿರ್ಲಿ ಅಂತ ನಾವು ದೇವ್ರನ್ನ ಕೇಳ್ಕೋಬೇಕೇ ಹೊರತು ಈ ರೀತಿ ಪ್ರತಿ ವಿಷಯನೂ ದೊಡ್ಡದು ಮಾಡಿ ಯಾಕೆ ಗಲಾಟೆ ಮಾಡ್ತೀಯ ದಮಯಂತಿ? ಹಾಗಂತ ಅವ್ರೇನು ಸಿನಿಮಾಗೋ ಪಿಕ್ನಿಕ್ಗೋ ಹೋಗ್ಲಿಲ್ವಲ್ಲ? ಹಾಸ್ಪಿಟ್ಲಲ್ಲಿರೋ ಮಗುನ ನೋಡ್ಕೊಂಡ್ ಬರೋದಕ್ಕೋಸ್ಕರನೇ ಶೌರ್ಯನೇ ಕಲ್ಯಾಣಿನ ಕರ್ಕೊಂಡು ಹೋಗಿರೋದು. ಅವನು ಕರ್ಕೊಂಡು ಹೋಗದೆ ಹೋದ್ರು ಕರ್ಕೊಂಡು ಹೋಗೋ ಆಗ ಮಾಡ್ತಾಳೆ ನಿನ್ನ ಮಗಳು. ಸರಿ, ಈಗೇನ್ ಮಾಡ್ಬೇಕು ಅಂತಿದ್ಯಾ? ನಿಮ್ಮಮ್ಮ ಗಲಾಟೆ ಮಾಡ್ತಿದ್ದಾಳೆ, ಮನೆವರೆಗೂ ಬಂದು ಒಂದ್ಸಾರಿ ನಿಮ್ಮಮ್ಮಂಗೆ ಹೇಳ್ಬಿಟ್ಟು ಹೋಗು ಅಂತ ಶೌರ್ಯನಿಗೆ ಫೋನ್ ಮಾಡ್ಲಾ? ಹಾ, ಇಂಥ ನಾಟಕಕ್ಕೆಲ್ಲ ಏನು ಕಮ್ಮಿ ಇಲ್ಲ. ಆ ಮಗಳು ಈ ತಾಯಿ ಇಬ್ರು ಒಂದೇ. ಯಾವ ವಿಷಯಕ್ಕೆ ಮಾತಾಡ್ಬೇಕು, ಯಾವ ವಿಷಯಕ್ಕೆ ಜಗಳ ಆಡ್ಬೇಕು ಅಂತ ಈ ದಮಯಂತಿಗೆ ಯಾವತ್ತು ಅರ್ಥ ಆಗುತ್ತೋ ಏನೋ.
ಮಗು ಬಗ್ಗೆ ನೀವೇನು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಮಗು ಬೇಗ ಗುಣ ಆಗತ್ತೆ. ಥ್ಯಾಂಕ್ ಯು ಡಾಕ್ಟರ್. ಮಗು ಮೇಲೆ ನೀವು ತೋರಿಸಿದ ಕಾಳಜಿಯಿಂದ ಮಗು ಬೇಗ ಗುಣ ಆಗ್ತಿದೆ. ಮಗು ನನ್ನ ಜವಾಬ್ದಾರಿ ಡಾಕ್ಟರ್. ಅವಳಿಗೋಸ್ಕರ ನಾನು ಏನೇ ಮಾಡಿದ್ರೂ ಕಡಿಮೆನೇ ಆಗತ್ತೆ. ಅದು ನಿಮ್ಮ ದೊಡ್ಡತನ. ನಿಮ್ಮ ಮಗು ಅಲ್ಲದೆ ಹೋದ್ರೂ ಆ ಮಗು ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ ಅನ್ನೋದು ಅದು ಆ ಮಗುವಿನ ಅದೃಷ್ಟ. ನನ್ನ ಮಗು ಅಲ್ಲ ಅನ್ನೋ ಯೋಚನೆನೇ ನಾನು ಬಿಟ್ಬಿಟ್ಟಿದ್ದೀನಿ ಡಾಕ್ಟರ್. ಅವಳನ್ನ ನನ್ನ ಮಗು ಅಂತಾನೆ ಅನ್ಕೊಂಡಿದ್ದೀನಿ. ಅವಳಿಗೆ ಅಂತ ಇರೋದು ನಾವೇ ಅಲ್ವಾ? ಎಸ್, ಅದ್ ನಿಜ. ಓಕೆ ಸರ್, ನೀವು ಮಗು ಹತ್ರ ಮಾತಾಡಿ. ಥ್ಯಾಂಕ್ ಯು ಡಾಕ್ಟರ್. ನಾನು ಬರ್ತೀನಿ.